ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ಸ್ಪೆಷಲ್ ಆದಂಥ ಹಾಗೆ ಅಷ್ಟೇ ಡಿಫ್ರೆಂಟ್ ಆದಂಥ ಟಾಡಿ ಚಿಕನ್ ಮಾಡ್ತಾ ಇದ್ದೆ ನಾನು. ಇದೊಂದು ಟಾಡಿ ಹಾಕಿ ಮಾಡುವಂಥ ಒಂದು ಚಿಕನದ್ದು ಡಿಶ್. ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ಒಂದು ಟಾಡಿ ಹಾಕಿ ಒಂದು ಅಡುಗೆ ಮಾಡ್ತಾ ಇರೋದು. ತುಂಬಾ ಒಂದು ಒಳ್ಳೆಯದಾಗ್ತದೆ, ಹಾಗೆ ಅಷ್ಟೇ ಕೂಡ ಸಿಂಪಲ್ ಇದು ಮಾಡೋದು. ಓಕೆ, ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡುವ. ತೆಂಗಿನ ಎಣ್ಣೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ನಷ್ಟು, 1 ಟೀ ಸ್ಪೂನ್ನಷ್ಟು ಜೀರಿಗೆ, ಎರಡು ನೀರುಳ್ಳಿ, ಪರಿಮಳ ಏನು 2 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಏನು 1 kg ಅಷ್ಟು ಚಿಕನ್ ಹಾಕ್ತಾ ಇದ್ದೇನೆ. ಇದು ಮೀಡಿಯಮ್ ತುಂಡುಗಳು. ಒಂದು ಟೀ ಸ್ಪೂನ್ನಷ್ಟು ಅರಿಶಿನ ಹುಡಿ, ರುಚಿಗೆ ಉಪ್ಪು, ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಹುಡಿ, 1 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಹುಡಿ. ಸರಿಯಾಗಿ ಮಿಕ್ಸ್ ಮಾಡುವ. ಆಯಿತು. ಏನಿದಕ್ಕೆ 1 ಕಪ್ನಷ್ಟು ನಾನು ಟಾಡಿ ಹಾಕ್ತಾ ಇದ್ದೇನೆ. ಹಾಗೆ ಫ್ರೆಶ್ ಟಾಡಿ ಇದು. ಫ್ರೆಶ್ ಆದರೆ ಒಂದು ಸ್ವಲ್ಪ ಸ್ವೀಟ್ ಇರ್ತದೆ, ಟೈಮ್ ಆದರೆ ನಂತರ ಹುಳಿ ಹುಳಿ ಹಾಕ್ತಾ ಹೋಗ್ತಾರೆ. ಕುದಿಲಿ ಇದು. ಏನಿದಕ್ಕೆ ಒಂದು 1/4 ಕಪ್ನಷ್ಟು ಕಾಯಿ ತುರಿ. ಇದು ರೋಸ್ಟ್ ಮಾಡಿದಂಥ ಕಾಯಿ ತುರಿ. ರೋಸ್ಟ್ ಮಾಡಿದ ನಂತರ ಒಂದು 2 ಸುತ್ತು ಮಿಕ್ಸಿ ಮಾಡಿದ್ದೇನೆ, ಯಾಕೆಂದರೆ ಸ್ವಲ್ಪ ನೈಸ್ ಆಗಲಿ ಅಂತೇಳಿ. ಇದು ನಾನು ಹಾಕೋದು ಯಾಕೆ ಅಂತ ಹೇಳಿದರೆ, ನಮ್ಮ ಖಾಲಿ ಟಾಡಿ ಹಾಕಿ ಇದು ಸ್ವಲ್ಪ ನೀರು ಇರ್ತದಲ್ಲ, ಸ್ವಲ್ಪ ಒಂದು ದಪ್ಪ ಒಂಥರ ಗಸಿ ಥರ ಆಗಲಿ ಅಂತೇಳಿ. ಸ್ವಲ್ಪ ಕರಿಬೇವು ಸೊಪ್ಪು, 2 ಕಾಯಿ ಮೆಣಸು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ, 1 ಟೀ ಸ್ಪೂನಷ್ಟು ಗರಂ ಮಸಾಲ ಹುಡಿ, 1 ಟೀ ಸ್ಪೂನಷ್ಟು ಕರಿಮೆಣಸು, ಆಯಿತು. ನಮ್ಮದು ಟಾಡಿ ಚಿಕನ್ ಆಲ್ಮೋಸ್ಟ್ ರೆಡಿಯಾಗಿದೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು. ಇದನ್ನು ಸ್ವಲ್ಪ ಗ್ರೇವಿ ಥರ ಇಟ್ಟರೆ ನಮಗೆ ರೈಸ್ ಒಟ್ಟಿಗೆಲ್ಲ ತುಂಬಾ ಒಳ್ಳೆಯದಾಗ್ತದೆ. ಚಪಾತಿ ಪರೋಟದೊಟ್ಟಿಗೆ ಅಂತೇಳಿದರೆ ಒಂದು ಸ್ವಲ್ಪ ಗಸಿ ಥರ ಇಟ್ಟರೆ ಒಳ್ಳೆಯದು. ಓಕೆ, ಇನ್ನು ಸರ್ವ್ ಮಾಡುವ. ತುಂಬಾ ಸಿಂಪಲ್ ಆದಂಥ ಒಂದು ಡಿಶ್. ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ. ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೇನೆ. ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಒಂದು ಆನ್ ಮಾಡಿ, ಆಗ ನಿಮಗೆ ನೋಟಿಫಿಕೇಷನ್ ಎಲ್ಲ ಬರ್ತಾ ಇರ್ತದೆ. ಓಕೆ, ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಬಾಯ್.